ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ನಿನ್ನೆ ಮೊನ್ನೆ ಮಳೆ ಜಗ್ಗಿ ಬಂದದ, ಅದಕ್ಕೆಲ್ಲ ಹತ್ತಿ ಊರಾಕತ್ತೀವಿ. ಹತ್ತಿ ಯಾವ ಥರ ಊರ್ತೀವಿ ನಾವು ಈ ವರ್ಷ ಎದುಗಳು ಊರ್ತಿದ್ವಿ, ಈ ಸರಿ ಟ್ರ್ಯಾಕ್ಟ್ರಲ್ಲಿ ಊರಾಕತ್ತೀವಿ. ಅದಕ್ಕೆ ತಕ್ಕಂಥ ದಿಂಡ ನಾವೇ ರೆಡಿ ಮಾಡ್ಕೊಂತೀವಿ. ಯಾಕೆ ಟಿಲ್ಲರ್ ಇರ್ತದಲ್ಲ, ಟಿಲ್ಲರ್ಲೇ ನಮಗೆ ಬೇಕಾದಂಗೆ ಸಾಲು ಬಿಡೋಕೆ ದಿಂಡ ರೆಡಿ ಮಾಡ್ಕೊಂಡ್ವಿ. ಯಾವ ಥರ ಮಾಡಿ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ಕಾಣತ್ತಲ್ಲ, ಇದು ಗಾಡಿ ನಮ್ಮದಲ್ಲ, ನಮ್ದು ಬೇರೆ ಕಡೆ ಹೋಗ್ಯದ. ಇದೇ ಟಿಲ್ಲರ್ ದಿಂಡು 9 ಅಲ್ಲಿನಾಗ 6 ಉಳಿಸಿದ್ದೀವಿ. ಯಾಕಂದ್ರೆ ಮುಂದೆ 3 ಅಂದ್ರೆ 3 ಒಗ್ಗಲಿಗೆ ಕುಂಟಿ ಕೂಡ ಹಾಕಿದ್ವಿ. ಇಂದ ನಮಗೆ ಸಾಲು ಬೇಕಂತ ಇದು 1 2 3 ತಾಳ ಹಾಕಿವಿ. ನಡಬರ್ಕಿಂದ ಸಾಲು ಆಗ್ತದೆ. ಇದರಲ್ಲಿದೆ ಹತ್ತಿ ಊರ್ತೀವಿ. ಅದೇ ಸಾಲಿಗೆ ಗೊಬ್ಬರ 2 ಚೀಲ ಗೊಬ್ಬರನ ಹಾಕ್ಯಂಡು ಹೊಂಟಿವಿ. ಮುಂದೆ ಗೊಬ್ಬರ ಬಿತ್ತೀವಿ. ಇಂದ ಹಂಗೆ ಹತ್ತಿ ಬೀಜ ಊರ್ತಿರ್ತಾರೆ. ಕೂಲಿಯವರು ಬಂದಾರ. ಸದ್ಯಕ್ಕೆ ಗೊಬ್ಬರ ಚೀಲ ಹಾಕ್ಯಂಡು ದಿಂಡು ಹಾಕ್ಯಂಡು ನಾವು ಹೊಂಟಿನಿ. ಇದೇ ಗಾಡಿಗೆ ಕೂಲಿಯವ್ರು ತಂದು ಹೊಲಕ್ಕೆ ಬಿಟ್ಟಿದ್ದೆ. ಈಗ ಮತ್ತೆ ದಿಂಡು ಹಾಕ್ಯಂಡು ಹೋಗಿ ಬಂದಿದ್ದೆ. ದಿಂಡು ಗೊಬ್ಬರ ಹಾಕ್ಯಂಡು ಹೊಂಟೀನಿ. ಫಸ್ಟು ಅಲ್ಲಿ ಮುಂದೆ ಮಾನಿಗಿಡದ ಪಟ್ಟಿ ಇತ್ತಲ್ಲ, ಮಾನಿಗಿಡತ್ತಲ್ಲಿ ನೋಡಿದರೆ ಮೊದಲೆಲ್ಲ ವೀಡಿಯೋ ನೋಡಿದರು ಗೊತ್ತಿರ್ತದೆ ಯಾವ ಹೊಲ ಅಂತ. ಆ ಹೊಲ ಬಿತ್ತಿ ತೋರಿಸ್ತೀನಿ ಬದ್ರಿ ನೋಡಕತ್ತಿ. ಈ ಹೊಲನ ಬಿತ್ತಬೇಕು. ಇಲ್ಲೆಲ್ಲ ಗೊಬ್ಬರ ಅದ. ಏನೋ ನಾಳೆ ನಾಡ್ದ 2 ದಿನದಾಗ ಬಿತ್ತವನ ಆತು ಊರವನು. ಬರೀ ಸದ್ಯಕ್ಕೆ ಕೂಲರ್ ನಿಂತಿರ್ತಾರೆ. ಆ ಹೊಲಕ್ಕೆ ಹೋಗಿಸಿ ಗಾಡಿ ಚಾಲು ಮಾಡ್ಕೊಂಡು ಇದೇ ಗಾಡಿ ಸಾಲು ಬಿಡ್ಬೇಕು. ಹಂಗೆ ಅಂತ ಗೊಬ್ಬರ ಬಿತ್ತಾರೆ, ಹಾಗೆ ಅಂತ ಬೀಜನೂ ಬರ್ತಾರೆ. ಬರೀ ಸದ್ಯಕ್ಕೆ ಅಲ್ಲಿ ಜನ ಹೋಗೋಣ. ಬೆಳಗ್ಗೆ ಬಂದಲ್ಲಿ ಇದೆ. ಇಷ್ಟು ತನ ಇತ್ತು. ಇಷ್ಟು ಊರಿವಿ ಸದ್ಯಕ್ಕೆ. ಅಂದ್ರೆ ನಮ್ಮ ಒಂದು ಊರಕ್ಕೆ ಹತ್ರ ನಾವು ಸಾಲಕ್ಕೆ ನಿಂತು, ಯಾಕಂದ್ರೆ ಸಾಲಕ್ಕಿಸಿ ನಿಂತಿದ್ದೆ. ಎದಕ್ಕಂದ್ರೆ ನನ್ನ ಪಾಡಿಗೆ ನಮ್ಮ ಮುಂದೆ ಹಂಗೆ ಸಾಲಕ್ಕೆ ಅಂತ ಹೋದ್ನಂದ್ರೆ ಇಂದ ಅವ್ರಿಗೂ ಊರೋದು ಲೇಟ್ ಆಯ್ತು ಅಂದ್ರೆ ಗಾಳಿ ಸಾಲ ಆಗ್ತಾವ. ಅದ್ರ ಸಂದನೆ ಅವ್ರಿಗೂ ನಡ್ಬರ್ಕೆ 2 ಲೈನ್ ಉಳ್ದಾವಲ್ಲ, ಆ ಊರತನ ನಿಂತೀನಿ. ಸದ್ಯಕ್ಕೆ ಇಷ್ಟ ಆಗ್ಯದ. ಇನ್ನೂ ಬಗ್ಲಂದು ಉಳ್ದದ. ಅದಟ್ಟು ಊರಬೇಕು. ಊರಿಗೇಸಿ ಇನ್ನೊಂದು ಹೊಲಕ್ಕೆ ಹೋಗ್ಬೇಕು. ಸದ್ಯಕ್ಕೆ ಸಾಲು ಇದೇ ಥರ ಬಿಡಕತ್ತೀವಿ. ಯಾಕಂದ್ರೆ ಎತ್ತುಗಳೇ ಆದ್ರೆ ಲೇಟ್ ಆಗ್ತದೆ. ಟ್ರ್ಯಾಕ್ಟರ್ ಅದ ಮನೆಯದು. ಅದ್ರ ಸಲಿಗೆ ನೋಡಕತ್ತಿರ ಈ ಥರ ಬಿಡಕತ್ತೀವಿ. ಮುಂದೆ ಕುಂಟಿ ಇಂದ 3 ತಾಳು. ಅದರಿಂದ ಹೆಣ್ಮಕ್ಳು ಗೊಬ್ಬರ ಬಿಡ್ತಾರೆ. ಗೊಬ್ಬರ ಬಿತ್ತು ಸಾಲಿಗೆ ಇಂದ ಹೆಣ್ಣು ಹುಡುಗರು ಬೀಜ ಉರ್ಕೊಂತ ಮಾಡ್ತಾರೆ. ಅಂದ್ರೆ ಸಾಲಿನಾಗ ಸಾಲು ಫಸ್ಟು 2 ಸಾಲಿಗೆ ಒಬ್ಬ 2 ಸಾಲಿಗೆ ಸದ್ಯಕ್ಕೆ ನಾವು ಗಾಡಿ ಮುಂದಕ್ಕೆ ಹೋಗೋಣ. ಇಂದ ಬೀಜ ಬಿಡ್ತಾರೆ. ಅದ್ರ ಬಗಲನ ಸಾಲಿಗೆ ಇನ್ನೊಂದು ಸತಿ ಬಿಡ್ತಾರೆ. ಅಂದ್ರೆ ಆ ಸಾಲಿನಾಗ ಇನ್ನೊಂದು ಸರಿ ಬರೋ ತಾಳು ಹಾಕ್ಕೊಂಡು ಇನ್ನೊಂದು ಸತಿ ಗೊಬ್ಬರ ಬಿಡ್ತಾರೆ. ಆ ಖಾಲಿ ಸಾಲಿಗೆ ಆ ಸಾಲಿಗೆ ಇನ್ನೊಂದು ಸತಿ ಬಿಡ್ತಾರೆ. ಬೇಕಂತಲೇ 40 ನಿಮಿಷ ಸ್ಲೋ. ಯಾಕಂದ್ರೆ ಇಂದ ಹೆಣ್ಮಕ್ಳು ಹುಡಿಗಟ್ಟಿ ಅಂದಿರ್ತಾರೆ. ಗೊಬ್ಬರ ಹುಡಿಗಟ್ಟಿ ಅಂದಿಸಿ ಇಂದ ಗಾಡಿಯಿಂದ ಬರೋಕ್ಕೆ ಆಗಲ್ಲ. ಅವ್ರು ರೇಟ್ ಮೇಲಕ್ಕೆ ಹೋಗಂತಾರೆ. ಅಷ್ಟೇ ಮೇಲಕ್ಕೆ ಹೋಗ್ಬೇಕು. ಆ ರೇಟ್ ಮೇಲಕ್ಕೆ ಕೆತ್ತಬೇಕು. ಸದ್ಯಕ್ಕೆ ಹಂಗೆ ನಡೆದ.
ಉಳಿದ್ರೆ ಇದೇ ಥರ ಬಿತ್ತಬೇಕು. ಎಷ್ಟು ದಿನ ಆಯ್ತು? ದಿನ 2 ಇಲ್ಲ 3 ದಿನ ಆಗ್ಬೋದು. ಕೂಲಿಯವ್ರು ಬಂದ್ರೆ 2 ದಿನದಾಗ ಆಗ್ತದೆ, ಇಲ್ಲಾಂದ್ರೆ 1 ದಿನ ಹೆಚ್ಚಿಗೆ ಆಗಿ ಆಗ್ತದೆ. ಬರೀ ಸದ್ಯಕ್ಕೆ ಅದನ್ನು ಕೊಟ್ಟು ಕಮ್ಮಿ ಡೊಂಕಾಯಿ ಬರುತ್ತೆ. ಇನ್ನೊಂದು ಸರ್ತಿ ನೀವು ಬೆಳೆ ಅದು ಬೆಳೆ ಎತ್ತುಗಳು ತಿನ್ಬೋದಲ್ಲ, ಮತ್ತು ಟ್ರ್ಯಾಕ್ಟ್ರಲ್ಲಿ ಬಿಡ್ಬೇಕಂದ್ರೆ ಆವಾಗ ಬೆಳಿಬೋದು ಚಾನ್ಸ್ ಇರ್ತದೆ. ಅದಕ್ಕೆ ಆದಷ್ಟು ನೆಲಕ್ಕೆ ಸಾಲು ಒಂದು ಸರಿ ಬಿದ್ದತ್ತೆ 2-3 ಸರ್ತಿ ಏನು ಮಾಡೋಂಗಿಲ್ಲ ಅಂತ ಒಂದು ಸರಿ ಮಾಡೋದು ಪರ್ಫೆಕ್ಟ್ ಆಗಿರುತ್ತೆ. ಕರೆಕ್ಟ್ ಸಾಲಿಗೆ ಹೊಂಟದ ಟೈರ್ ಇದೇ ಥರ ಹೋದ್ರೆ ಹಿಂದೆ ಸಾಲು ಬಂದೋಬಸ್ತು ಬರುತ್ತೆ. ಇದಾಗೋಣ ಮತ್ತು ದ್ರೋಣದಾಗ ಮತ್ತು ಹಿಂದೆ ಇಬ್ಬರಿಗೊಬ್ಬರು ಬಿಟ್ಟಿರ್ತಾರೆ 3 ತಾಳೆ ಇರ್ತವಲ್ಲ. ಅದು ಯಾವ ಥರ ಅಂದ್ರೆ ಹಿಂದೆ ಇವ್ರು ಮತ್ತು ಸದ್ಯಕ್ಕೆ ಇಬ್ಬರು ಬಲಿ ಇಬ್ಬರು ಒಂದು ಬಿಡ್ತಾವೆ. ಸದ್ಯಕ್ಕೆ ಈಗ ಒಂದು ಬುಕ್ಕ ದಿಂಡಿನ ಮೇಲೆ ತಿಳಿಸಿ ಇನ್ನೊಂದು ಬುಕ್ಕ ಏನು ಮಾಡ್ತಂದ್ರೆ ಅದ್ರ ಮ್ಯಾಗ ಗೊಬ್ಬರ ಬಿಟ್ಕೊಂಡು ಬರ್ತಾರೆ. ಹಿಂದೆ 3 ತಾಳೆ ಇದ್ದೋದಕ್ಕೆ 3 ಬಿತ್ತಿದ್ರು 3 ಬಿತ್ತಿದ್ರೆ ಸಾಕು. ಅದೇ ಥರ ನೋಡ್ಬೇಕು ಚೇಂಜ್ ಅದು ಇತ್ತು. ಈಗ ಒಂದು ಕಂಟಿನ್ಯೂ ಮತ್ತು ಅವೆರಡು ಬಿಟ್ಟು ಅವೆರಡು ಸಾರಿ ಗೊಬ್ಬರ ಬಿಟ್ಟು ಬರ್ತಾರೆ. ಇದೇ ಥರ ಹೊಲ ತುಂಬ ಮಾಡಿ ಹೊಲ ತುಂಬ ಗೊಬ್ಬರನ ಆಗ್ತದೆ. ಟ್ರ್ಯಾಕ್ಟರ್ಗೆ ಸಾರು ಬಿಟ್ಟು ಹೆಂಗೆ ಆಗ್ತದೆ ಹಿಂದಂಗೆ ಊರಿದಂಗೆ ಆಗ್ತದೆ. ಅಂದ್ರೆ ಎತ್ತುಗಳಿಗಿಂತ ಟ್ರ್ಯಾಕ್ಟರ್ ಆದ್ರೆ ಸ್ವಲ್ಪ ಜಲ್ದಿ ಆಗ್ತದೆ. ಎತ್ತುಗಳಾದ್ರೆ ಚಂತನ ಗುಡಿ ಒಂದೇ ಬಟ್ಟೆ ಆಗ್ತದೆ. 2 ಎಕರೆ 3 ಎಕರೆ ಭಾಳ ಆಗ್ತದೆ. ಟ್ರ್ಯಾಕ್ಟರ್ಲಾದ್ರೆ ಒಂದು ಈ ಥರ ಮಲ್ಕೊ 4 ಎಕರೆ 5 ಎಕರೆ ಆಲ್ಮೋಸ್ಟ್ ಆಗ್ತದೆ. ಅದ್ರ ಸಲುವಾಗಿ ಟ್ರ್ಯಾಕ್ಟರ್ಲೇ ಬೇಕಾಗ್ತೈತಿ.